ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇದು ಮಳೆಗಾಲದಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಕ್ರಿಸ್ಪಿಯಾದಂಥ ವಡ ಯಾವುದರಿಂದ ಮಾಡಿದ್ದಾನೆ ಅಂತ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಬೇಕಾದರೂ ತಿಂತಾ ಇರೋಣ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು, ಯಾವುದರಿಂದ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3 ಕಾರ್ನನ್ನು ತೊಗೊಂಡಿದ್ದೀನಿ. ಇದು ಕಾರ್ನ್ ವಡ ಫ್ರೆಂಡ್ಸ್. ಕಾರ್ನು ಇದನ್ನು ಹೊರಗಡೆ ಸಿಪ್ಪೆ ಅಂದರೆ ಎಲೆಗಳನ್ನೆಲ್ಲ ಬಿಡಿಸಿ ಆಮೇಲೆ ಅದು ಒಂದು ಸರಿ ವಾಶ್ ಮಾಡಿ ಈ ಥರ ನೀರಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಒಂದು 7-8 ನಿಮಿಷ ಬಾಯ್ಲ್ ಮಾಡಿಕೊಂಡು ಆಮೇಲೆ ಇದನ್ನು ಈ ಥರ ಬಿಡಿಸ್ಕೊಂಡು ಅದ್ರ ಜೊತೆಗೆ ಅದನ್ನು ಬಿಡಿಸಿ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ತಣ್ಣಗಾದಮೇಲೆ. ಅದಾದಮೇಲೆ ಒಂದು ಸ್ವಲ್ಪ ಶುಂಠಿ, ಆಮೇಲೆ ಹಸಿಮೆಣಸಿನಕಾಯಿ, ಧನಿಯಾ ಪತ್ತ ಅಂದರೆ ಕೊತ್ತಂಬರಿ ಸೊಪ್ಪು, ಇವುಗಳನ್ನು ಮಿಕ್ಸರಲ್ಲಿ ಹಾಕಿ ರುಬ್ಬಿ ಅದಾದಮೇಲೆ ನೀವು ಬೆಳ್ಳುಳ್ಳಿನೂ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಬೆಳ್ಳುಳ್ಳಿ ಹಾಕಿಲ್ಲ, ಆದರೆ ಹಾಕಿದರೆ ಇನ್ನೂ ಚೆನ್ನಾಗಿ ಆಗುತ್ತೆ. ಈ ಕಾರ್ನನ್ನು ನಾವು ಸ್ವಲ್ಪನೇ ರುಬ್ಕೋಬೇಕು. ನಂದು ಸ್ವಲ್ಪ ಆದರೂ ಜಾಸ್ತಿ ಪೇಸ್ಟ್ ಆಯಿತು. ಇನ್ನೂ ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗತ್ತೆ. 1-2 ಸುತ್ತು ತಿರುಗಿಸಿದ್ರೆ ಸಾಕು ಮಿಕ್ಸಿನ. ತುಂಬ ಚೆನ್ನಾಗಾಗುತ್ತೆ. ಅದಾದಮೇಲೆ ಒಂದು ದೊಡ್ಡ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ. ಸ್ವಲ್ಪ ಅರಿಶಿನ, ಜೀರಿಗೆ ಒಂದು ಸ್ವಲ್ಪ ಹಾಕಿ ಎಲ್ಲದನ್ನೂ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಆದಮೇಲೆ ನಾನು ಕಡಲೆ ಹಿಟ್ಟು ಹಾಕ್ತಾಯಿಲ್ಲ. ಕಡಲೆ ಹಿಟ್ಟು ಹಾಕಿದರೆ ಇದು ಬಜ್ಜಿ ಥರ ಆಗ್ಬಿಡುತ್ತಲ್ವ. ನಾನು ವಡ ಮಾಡಬೇಕು, ಕ್ರಿಸ್ಪಿ ಬರಬೇಕು ಅಂತ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಒಂದು 5-6 ಸ್ಪೂನ್ ಅಕ್ಕಿ ಹಿಟ್ಟು. ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ, ಅದು ತೆಳ್ಳಗಾಗಬಾರ್ದು. ಸ್ವಲ್ಪ ಹಿಟ್ಟಿಗೆ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು, ಬೈಂಡಿಂಗ್ ಬರೋಂಗಿರಬೇಕಾಗುತ್ತೆ. ಅಷ್ಟನ್ನು ನಾನು ಚೆನ್ನಾಗಿ ಇದನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಮಧ್ಯೆ ಸ್ವಲ್ಪ ನನಗೆ ಜಾಸ್ತಿ ಆಯಿತು, ತೆಳ್ಳಗಿದೆ ಅನಿಸ್ತಾ ಇತ್ತು. ಮತ್ತೊಂದು 2 ಸ್ಪೂನ್ ಹಾಕಿದ್ರೆ ಟೋಟಲ್ ಒಂದು 6-7 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕರಿಬೇವು ಹಾಕಿರಲಿಲ್ಲ, ಈಗ ಹಾಕ್ತಾಯಿದ್ದೀನಿ, ಮರ್ತುಬಿಟ್ಟಿದ್ದೆ. ಕರಿಬೇವನ್ನು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಣ. ಕರಿಬೇವು ನೋಡಿ, ಸ್ವಲ್ಪ ದಾನೇ ಇರಬೇಕು. ಅದು ಏನು ವಡ ಅದು ಮಾಡುವಾಗ ನಮ್ಮ ಕಾರ್ನಿನ ದಾನ ಇದ್ರೇ ತುಂಬ ಚೆನ್ನಾಗಾಗುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ಯಾವಾಗ ಮಾಡಿದರೂ ತಿನ್ನೋಣ. ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗುತ್ತೆ. ಬಿಸಿ ಬಿಸಿಯಾಗಿ ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿಯಾಗಿ ಈ ಥರ ಏನಾದರೂ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಈ ಥರ ಕೈಯಲ್ಲಿ ಸ್ವಲ್ಪ ನೀರು ತಾಗಿಸ್ಕೊಂಡು ಚಪ್ಪಟೆ ಮಾಡಿ ಒಂಥರ ನಾವು ಈ ಚಟ್ಟಂಬುಡಿ ಎಲ್ಲ ಕರಿತೀವಲ್ಲ ಅದೇ ಥರ ಮಾಡಿಕೊಂಡು ಹಿಂಗೆ ಎಣ್ಣೆಲಿ ಕರೆದ್ರಾಯ್ತು. ನಾನು ಫಸ್ಟೇ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ಜಾಸ್ತಿ ಎಣ್ಣೆ ಬಿಸಿ ಆಗಬಾರ್ದು, ಬೇಗ ಅದು ಕಲರ್ ಬಂದುಬಿಡುತ್ತೆ, ಕಪ್ಪಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀವು ಸಿಮ್ಮಲ್ಲೇ ಇಟ್ಕೊಂಡು ಕರಿಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಭಾಳ ಈಸಿನೂ ಕೂಡ. ಜಾಸ್ತಿ ಅದಕ್ಕೆ ಏನೂ ಮಾಡೋದು ಬೇಕಾಗಲ್ಲ. ಇನ್ನೊಂದು ಸರಿ ಹಾಕಿ ಕರಿತಾ ಇದ್ದೀನಿ. ನಮ್ಮಲ್ಲಂತೂ ಎಷ್ಟು ಇಷ್ಟಪಟ್ಟರು ಗೊತ್ತಾ. 4-5 ಬೇಕಾದರೂ ತಿನ್ಬೋದು ಆರಾಮಾಗಿ, ಏನೂ ಇದಾಗಲ್ಲ. ಮತ್ತು ಹೆಲ್ದಿ. ಸ್ವಲ್ಪ ಕಾರ್ನ್ ಅಂದರೆ ಹೆಲ್ದಿ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ದು ಅಂದ್ರೂ ಕಾರ್ನ್ ಅಲ್ವಾ, ಒಳ್ಳೆಯದಿರುತ್ತೆ. ನೀವು ಇಷ್ಟ ಆಯಿತು ಅಂದರೆ ಒಂದು ಸರಿ ಟ್ರೈ ಮಾಡಿ. ನಾನಂತೂ ಫುಲ್ ಎಲ್ಲ ಮಾಡಿ ಮುಗಿಸ್ತೀನಿ. ಎಲ್ಲರೂ ಕೂತ್ಕೊಂಡು ಟೀ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ನೀವು ಚೆನ್ನಾಗಿದೆ ಅಂತ ನೀವು ಹೇಳ್ತೀರಾ. ಒಂದು ಸರಿ ಮಾಡಿ ನೋಡಿ, ಟ್ರೈ ಮಾಡಿ, ಲೈಕ್ ಮಾಡಿ. ನಿಮಗೆ ನನ್ನ ಈ ವಡದ ರೆಸಿಪಿ, ಕಾರ್ನ್ ವಡ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಹೇಳಿ. ನಾನು ಇದನ್ನೆಲ್ಲ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಪ್ಲೇಟಲ್ಲಿ ಹಾಕಿ ಸಾಸ್ ಜೊತೆ. ಹಾಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಹೇಗಾದರೂ ತಿನ್ಬೋದು. ಒಟ್ಟು ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಹೆಂಗಾಗಿದೆ ಅಂತ. ಒಳಗಡೆ ಒಂಥರ ಸಾಫ್ಟು, ಮೇಲ್ಗಡೆಯಿಂದ ಗರಿ ಭಾಳ ಚೆನ್ನಾಗಿತ್ತು. ತುಂಬ ಇಷ್ಟಪಟ್ಟರು ಎಲ್ಲರೂ. ಇನ್ಯಾವಾಗಾದರೂ ಮತ್ತೆ ಮಾಡಬೇಕು ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ.